ಮಹೇಂದ್ರ ಅವ್ರು ಕೇಳಿಬಿಡ್ತೀನಿ. ಮಹೇಂದ್ರ ಸರ್, ಈಗ ಇಲ್ಲೇನಾಗ್ತಿದೆ ಗೊತ್ತಾ ಸರ್, ರಾಹುಲ್ ಗಾಂಧಿಯ ದಿ ಎಂಟೈರ್ ಎಕ್ಸಸೈಸ್ ಇದೆಯಲ್ಲ ಸರ್, ಅದು ಮಹದೇವಪುರದ ಬಗ್ಗೆ ಮಾತಾಡ್ತಾರೋ, ಆಳಂದ ಬಗ್ಗೆ ಮಾತಾಡ್ತಾರೋ, ಹರಿಯಾಣ ಬಗ್ಗೆ ಮಾತಾಡ್ತಾರೋ, ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತಾರೋ, ಈ ಎಕ್ಸಸೈಸ್ಗಳು ಯಾವುದೇ ವ್ಯಕ್ತಿ ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಬೇಕು ಅಂದರೆ ಬಿ ಜೆ ಪಿ ಹೇಳುತ್ತಿರೋ ಪ್ರಕಾರ ಬರೋಣ ಸರ್. ಈಗ ಅವ್ರ ಪ್ರಕಾರ ಬಂದುಬಿಡೋಣ. ಲಾಜಿಕಲ್ ಎಂಡ್ ಅಂದರೆ ನೀನು ಅದಕ್ಕೆ ಕೋರ್ಟ್ಗೆ ಹೋಗಬೇಕು, ನೀನು ಅದಕ್ಕೆ ವಾದ ಮಾಡಬೇಕು, ಅಫಿಡೇವಿಟ್ ಹಾಕಬೇಕು ಅಂತೇನೋ ಹೇಳ್ತಿದ್ದಾರಲ್ಲ, ಅದನ್ನು ಮಾಡಬಹುದಾಗಿತ್ತು ರಾಹುಲ್ ಗಾಂಧಿ. ಇವತ್ತು ಬಿಹಾರದ ಮೊದಲ ಹಂತದ ಮತದಾನ ಇಟ್ಕೊಂಡು ನಿನ್ನೆ ಮಧ್ಯಾಹ್ನ ಮೆತ್ತಗೆ ಬಂದುಬಿಟ್ಟು ಒಂದು PPT ಪ್ರೆಸೆಂಟ್ ಮಾಡಿಬಿಟ್ಟು ಹಿಂಗಾಗಿದೆ ಅಂತ ಈ ಥರ ಅಳ್ತಾ ಕೂತ್ರೆ ಇದು ನೆಕ್ಸ್ಟು ಬಿಹಾರದ ಚುನಾವಣೆಯಲ್ಲಿ ಮತದಾರರು ಈ ಕಾಂಗ್ರೆಸ್ಗೆ ಇಂತಿಂಥ ಅನ್ಯಾಯ ಆಗ್ತಾ ಇದೆ, ಇಂತಿಂಥ ರಾಜ್ಯದಲ್ಲಿ ಇವರೆಲ್ಲ ಮೋಸ ಮಾಡಿ ಗೆದ್ದುಬಿಟ್ಟಿದ್ದಾರೆ ಬೇರೆಯವರು, ಇವರು ನಾವಿಲ್ಲಿ ಗೆಲ್ಲಿಸ್ಬಿಡೋಣ ಅಂಥೇಳಿ ಬಿಹಾರದ ಮತದಾರರು ಈ ಕಾಂಗ್ರೆಸ್ ಮೇಲೆ ಅನುಕಂಪ ತೋರಿಸಿ ಆದರೂ ಓಟ್ ಹಾಕ್ಬಿಡಲಿ ಅನ್ನುವ ಒಂದು ಡ್ರಾಮಾನ ಇದು. ಯಾವ ಥರ ಇದು ಅಂತ ಅಲ್ಲ, ಅದ್ರ ಹೀಗೂ ನೋಡ್ಬೋದಲ್ಲ ನಮಗೆ. ಏನಂದ್ರೆ ಈಗ ಅವರೊಬ್ರು ಇವರೇ ಹೇಳಿದ್ದು, ದಿಲೀಪ್ ಅವರೇ ಹೇಳಿದ್ದು, ಈಗ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಫಾರ್ಮ್ಯಾಟ್ ಅಲ್ಲಿ, ಚುನಾವಣಾ ಆಯೋಗದ ಫಾರ್ಮ್ಯಾಟ್ ನಲ್ಲಿ ದೂರು ಕೊಡಬೇಕಿತ್ತು ಅನ್ನುವ ಆರೋಪನ ದಿಲೀಪ್ ಅವರು ಮಾಡಿದ್ರು. ಈಗ ಅದನ್ನೇ ತಗೊಳ್ಳೋಣ, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾ ಇರೋದು, ಯಾರೋ ಒಬ್ಬ ರೋಡಲ್ಲಿ ನಿಂತಿರೋದು ಮಾಡ್ತಿರೋದಲ್ಲ. ಹೀಗಿದ್ದಾಗ ಅದನ್ನು ಕ್ಲಾರಿಫೈ ಮಾಡೋದು ಚುನಾವಣಾ ಆಯೋಗದ ಕರ್ತವ್ಯ ಅಲ್ವಾ? ಚುನಾವಣಾ ಆಯೋಗ ಈ ದೇಶದ ವಿರೋಧ ಪಕ್ಷದ ನಾಯಕರೊಬ್ರು ಆರೋಪ ಮಾಡ್ತಿದ್ದಾರೆ, ವಿತ್ ಸ್ಟ್ಯಾಟಿಸ್ಟಿಕ್ಸ್, ವಿತ್ ಫೋಟೋ, ಅದನ್ನ ಡೆಮೋ ಮಾಡ್ತಿದ್ದಾರೆ ಅವರು. ಅದನ್ನ ಕ್ಲಾರಿಫೈ ಮಾಡೋದು ಜನತೆಗೆ, ರಾಹುಲ್ ಗಾಂಧಿ ಅವ್ರಿಗೆ ಅಲ್ಲದೆ ಇದ್ರು ನಾಡಿನ ದೇಶದ ಜನತೆಗೆ ಕ್ಲಾರಿಫೈ ಮಾಡ್ಬೇಕಾಗಿರೋದು ಚುನಾವಣಾ ಆಯೋಗದ ಕರ್ತವ್ಯ. ಆ ಕೆಲಸನ ಆಯೋಗ ಮಾಡ್ಬೇಕಾಗಿತ್ತು. ಒಂದು ಏನಂದ್ರೆ ಸರ್ಕಾರದ ಇದು ನಮ್ಮ ದೇಶದ ಪ್ರಾತಿನಿಧಿಕ ಸಂಸ್ಥೆಯಾಗಿ ಅದು ಅವ್ರ ಜವಾಬ್ದಾರಿ ಕೂಡ ಆಗಿತ್ತು ಅಂತ ಅನಿಸ್ತದೆ. ಬಟ್ ಅಲ್ಲ, ಇದು ಮಾಡದೇ ಇದ್ದಾಗ BJP ಟೈಮ್ ಅಂಡ್ ಅಗೇನ್ ಈ ಇಶ್ಯೂನಲ್ಲಿ ಇವ್ರು ಏನು ಹುಡುಕ್ತಿದ್ದಾರೆ ಅಂತ ಹೇಳಿದ್ರೆ, ಕಂಪ್ಲೇಂಟ್ ಕೊಡು, ಒಂದು ಕೊಲೆ ಆಗಿಬಿಟ್ಟಿದ್ರೆ ನೀನು ಸುಮ್ಮನೆ ಕೊಲೆ ಆಯಿತು ಸುಮ್ಮನೆ ಇದ್ಬಿಡ್ತೀಯಾ, ನೀನು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಲ್ವಾ, FIR ಮಾಡಲ್ವಾ, ಅಲ್ಲಿ ಸಾಕ್ಷಿಗಳು ಆಮೇಲೆ ಕಲೆಕ್ಟ್ ಮಾಡಲ್ವಾ ಅವರು ಅಂತ ಹೇಳ್ತಾರೆ. ಈಗ ಈ ಕಾಂಗ್ರೆಸ್ನವ್ರು ಕೇಳಿದಾಗ ಈ ಪ್ರಶ್ನೆ, ಕಾಂಗ್ರೆಸ್ ಇವತ್ತು ಬಂದಿಲ್ಲ ಬಿಡಿ, ಬರ್ತೀವಿ ಅಂತ ಹೇಳಿ ಬರದೇ ತಪ್ಪಿಸ್ಕೊಂಡ್ರು ಕಾಂಗ್ರೆಸ್ನವ್ರು. ಇವತ್ತು ಅವ್ರಿಗೆ ಕೆಲವು ಡಿಬೇಟ್ಗಳಿಗೆ ಅವ್ರಿಗೆ ಅನುಕೂಲ ಇದ್ದರೆ ಬರ್ತಾರೆ ಅವರು. ಇವತ್ತು ಆ್ಯಕ್ಚುಲಿ ಇದರಲ್ಲಿ ಏನೂ ಇರಲಿಲ್ಲ, ಈ ಸಬ್ಜೆಕ್ಟ್ ಅವ್ರಿಗೆ ಅನುಕೂಲ ಆಯಿತು. ಈಗೇನೋ ಅವ್ರ ಪಾರ್ಟಿಯಿಂದ ಆದೇಶ ಬಂದುಬಿಟ್ಟಿದೆಯಂತೆ, ಈ ಥರದ ಡಿಬೇಟು, ಇದು ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ ಕಾಂಗ್ರೆಸ್ನವ್ರು ಬಂದಿಲ್ಲ, ಹೋಗ್ತಾರೆ. ಚೇರ್ ಅಲ್ಲೇ ಖಾಲಿ ಬಿಟ್ಟಿದ್ದೀನಿ. ರಘು ದೊಡ್ಡೇರಿ ಅನ್ನೋರು ಬರಬೇಕಾಗಿತ್ತು, ರಘು ದೊಡ್ಡೇರಿ ಬಂದಿಲ್ಲ. ಅವ್ರಿಗೆ ಇಷ್ಟ ಇದೆಯಂತೆ, ಪಾರ್ಟಿ ಕಡೆಯಿಂದ ಹೋಗಬೇಡಿ ಅಂತ ಹೇಳಿದಾರಂತೆ. ಇರಲಿ, ನಾನು ನೆಕ್ಸ್ಟ್ ಪಾರ್ಟಿಗೆ ಬರ್ತಾ ಇದ್ದೀನಿ. ಈ ವಿಷಯದಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಈ ಚುನಾವಣಾ ಆಯೋಗದ ಮುಂದೆ ಈ ಥರದೊಂದು ವಿಷಯ ಹೋದಾಗ ಇವರು ಅಫಿಡೇವಿಟ್ ಹಾಕದೇ ಇರಲಿ, ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡದೇ ಇರಲಿ, ಇಡೀ ದೇಶದ ಮುಂದೆ, ಪ್ರಪಂಚದ ಮುಂದೆ ಭಾರತ ಚುನಾವಣಾ ಆಯೋಗ ಎಷ್ಟು ಕೆಳಮಟ್ಟಕ್ಕೆ ಇಳಿದು ಒಂದು ಚುನಾವಣೆಯನ್ನು ಮಾಡ್ತಾ ಇದೆ ಅಂಥೇಳಿ ರಾಹುಲ್ ಗಾಂಧಿ ಸಾರಿ ಹೇಳ್ತಾ ಇದ್ದಾರೆ. ಈಗ ಚುನಾವಣಾ ಆಯೋಗ ತಾನು ಪರಮ ಪವಿತ್ರವಾಗಿದ್ದೀನಿ, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಕಂಪ್ಲೇಂಟ್ ಬರುತ್ತೋ ಮರ್ಯಾದೆ ಹೋಗಿರೋದು ಅವ್ರದ್ದೇ ಅಲ್ವಾ ಸರ್? ಮರ್ಯಾದೆ ಕಳೀತಿರೋದು ಅವ್ರದ್ದೇ ತಾನೇ? ಯಾಕೆ ಬಂದು ಆಚೆ ಉತ್ತರ ಕೊಡಲಿಲ್ಲ? ಒಂದೇ ಒಂದು ಟ್ವೀಟ್ ಸರ್ ಅವ್ರದ್ದು, ಒಂದು ಟ್ವೀಟ್, ಅವ್ರ ಟ್ವೀಟ್ ಕಾಯ್ತಾ ಇರ್ಬೇಕು ನಾವು. ಇಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ನಾನ್ಸೆನ್ಸು, ಇದೆಲ್ಲ ಒಂಥರ ಇರ್ರೆಸ್ಪಾನ್ಸಿಬಲ್ ಉತ್ತರಗಳು, ಇದೆಲ್ಲ ಕಳಪೆ ಆರೋಪಗಳು, ಸುಳ್ಳು ಆರೋಪಗಳು ಅಂತ ಹೇಳಿಬಿಟ್ರೆ ಅಲ್ಲೇ ಮುಗಿದೋಯ್ತು ಸರ್, ಇಡೀ ಇಶ್ಯೂ ಮುಗಿದೋಯ್ತು. ಇಡೀ ಹರಿಯಾಣ ಅನ್ನೋ ಒಂದು ರಾಜ್ಯದ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ, ಚುನಾವಣೆಗೆ ಸಂಬಂಧಪಟ್ಟಂತೆ ಅವ್ರ ಉತ್ತರ ಇದು ಆಧಾರರಹಿತ, ಮುಗಿದೋಯ್ತು. ಅಷ್ಟಕ್ಕೆ ನಾವು ಕೇಳ್ಕೊಂಡು ಸುಮ್ಮನೆ ಬಿಡ್ಬೇಕು ಈ ದೇಶದ ಜನ. ಅಲ್ಲ, ಅದೇ ಈಗ ದಿಲೀಪ್ ಅವರು ಏನು ಆರೋಪ ಮಾಡಿದ್ರಲ್ಲ, 1 ವರ್ಷದ ತನಕ ಏನ್ ಮಾಡ್ತಿದ್ರು ಅನ್ನೋದು ಸರಿಯಾಗಿದೆ. 1 ವರ್ಷದ ನಂತರ ಡಾಕ್ಯುಮೆಂಟೇಶನ್ ಕಲೆಕ್ಟ್ ಮಾಡ್ತಿದ್ರು ಅಂತ ಒಪ್ಕೊಳ್ಳೋಣ, ಅದನ್ನ ಒಪ್ಕೊಳ್ಳೋಣ. ಈಗ BJP ಅವ್ರು ಮಾಡೋದು ರಾಜಕೀಯ ಇದನ್ನೇ, ಯಾಕೆಂದ್ರೆ ಅವರು ಫಾರ್ಮೆಟ್ ಅಲ್ಲಿ ಕೊಡ್ಬೇಕಾಗಿತ್ತು, ಅಫಿಡೇವಿಟ್ ಕೊಡ್ಬೇಕಾಗಿತ್ತು, ಅವೆಲ್ಲ ರಾಜಕೀಯ ಹೇಳಿಕೆಗಳು, ಅದನ್ನ ಅಲ್ಲಗಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ರಾಜಕಾರಣ ಮಾಡ್ಬೇಕು. BJP ಅವರು, ಕಾಂಗ್ರೆಸ್ ಅವ್ರು ಹೆಂಗ್ ರಾಜಕಾರಣ ಮಾಡ್ತಾರೆ, BJP ಅವರು ಹಂಗೆ ರಾಜಕಾರಣ ಮಾಡೋದು, ಅವರ ಕೆಲಸ ಬಿಡೋದು. ಚುನಾವಣಾ ಆಯೋಗ ಜವಾಬ್ದಾರಿಯುತ ಪ್ರಾತಿನಿಧಿಕ ಸಂಸ್ಥೆಯಾಗಿ ಅವರು ಯಾವ್ಯಾವ ಆರೋಪಗಳನ್ನ ಯಾವ ಕಾರ್ಡ್ಗಳ ಮೇಲೆ, ಎಪಿಕ್ ಕಾರ್ಡ್ಗಳ ಮೇಲೆ ಸ್ಪೆಸಿಫಿಕ್ ಆಗಿ ಮಾಡಿದಾರಲ್ಲ, ಅವನ್ನೇ ರಿಲೀಸ್ ಮಾಡಿ ಜನರಿಗೆ ಇದಲ್ಲ ಅನ್ನೋ ಕೆಲಸನ ಮಾಡ್ಬೇಕಾಗಿತ್ತು. BJP ಅವರು ರಾಜಕೀಯ ಮಾತನ್ನ ಆಡ್ಲೇಬೇಕಾಗುತ್ತೆ, ಅವ್ರ ಅಸ್ತಿತ್ವದ ಪ್ರಶ್ನೆ ಅದು. ಕಾಂಗ್ರೆಸ್ನವ್ರು ಹೆಂಗ್ ಮಾತಾಡ್ತಾರೋ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಲೇಬೇಕು ರಾಜಕೀಯವಾಗಿ. ಆದ್ರೆ ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ನೀವೇನ್ ಮೊದಲು ಅಂಪೇರ್ ಅನ್ನೋ ಪದ ಬಳಸಿದ್ರಿ, ಅಂಪೇರ್ ಆಗಿ ಕೆಲಸ ಮಾಡುವಂತಹ ಚುನಾವಣಾ ಆಯೋಗ ತಾನು ಸರಿಯಾಗಿ ನಿಂತಿದ್ದೀನಿ ಅಂತ ತೋರಿಸ್ಕೋಬೇಕಾಯ್ತು, ಜನತೆಯ ಮುಂದೆ ಇಡಬೇಕಾಗಿತ್ತು ಅನ್ಸುತ್ತೆ.